ಇಡೀ ದೇಶದಾದ್ಯಂತ ಕೇಳಿ ಬರ್ತಾ ಇರುವಂತ ಒಂದೇ ಕೂಗು, ಅದು ಪ್ರತೀಕಾರ ಪ್ರತೀಕಾರ ಪ್ರತೀಕಾರ. ಭಾರತ ಯಾವ ರೀತಿಯಾಗಿ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಮೋದಿ ಮಾತನಾಡಿದ ಬಳಿಕ ಒಂದೊಂದೇ ಅಸ್ತ್ರವನ್ನ ಭಾರತ ಪ್ರಯೋಗ ಮಾಡ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತದೆ. ಸರ್ವ ರೀತಿಯಲ್ಲೂ ಕೂಡ ಅಟ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಮೋದಿ ಮಾತನಾಡ್ತಾ ಹೇಳಿದ್ದು ಮತ್ತೊಂದು ವಿಚಾರ, ಉಗ್ರರಿಗೆ ನೆಲೆ ಆಗಿರುವಂತ ಮಣ್ಣನ್ನ ಕೂಡ ಮಣ್ಣಾಗಿಸ್ತೀವಿ ಅನ್ನುವಂಥ ಎಚ್ಚರಿಕೆ ಇತ್ತಲ್ಲ, ಪಾಕಿಸ್ತಾನವನ್ನ ನಡಗಿಸ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಏನೇನೆಲ್ಲ ತಂತ್ರಗಳನ್ನ ಪ್ರಯೋಗ ಮಾಡಬಹುದು ಆ ತಂತ್ರಗಳು ಪ್ರಯೋಗಗಳಾಗ್ತಾ ಇದ್ದಾವೆ. ರಾಜತಾಂತ್ರಿಕವಾಗಿ 6 ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳುವ ಮುಖಾಂತರನೂ ಕೂಡ ಪಾಕಿಸ್ತಾನ ಮತ್ತಷ್ಟು ಭೀಕರ ಪರಿಸ್ಥಿತಿಯನ್ನ ಎದುರಿಸುವಂತೆ ಮಾಡ್ತಾ ಇರುವಂಥದ್ದು ಭಾರತ. ಇನ್ನು ಪಹಲ್ಗಾಮ್ ರಕ್ತಪಾತಕ್ಕೆ ಭಾರತ ಕೊತ ಕೊತ ಅಂತ ಕುದಿತಾ ಇದೆ. ಭಾರತದಿಂದ ಆಪರೇಷನ್ ಆಕ್ರಮಣ್ ಸಮರ ನಡೀತಾ ಇರುವಂಥದ್ದು. ಪ್ರತೀಕಾರ ಕೇಳ್ತಾ ಇದೆ ಭಾರತ. ಸಮರಾಭ್ಯಾಸ ಕೂಡ ಶುರುವಾಗಿರುವಂಥದ್ದು. ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಗಡಿಯಲ್ಲಿ ಸುಖೋಯ್ ರಫೇಲ್ ಸಮರಾಭ್ಯಾಸವನ್ನು ಮಾಡ್ತಾ ಇರುವಂಥದ್ದು. ಅರಬ್ಬಿ ಸಮುದ್ರದಲ್ಲಿ INS ಸೂರತ್ ಸಮರಾಭ್ಯಾಸವನ್ನ ಮಾಡ್ತಾ ಇದ್ದಾವೆ. ಕಾಶ್ಮೀರದಲ್ಲಿ ಮತ್ತೆ 3 ಉಗ್ರರ ಮನೆಯನ್ನು ಉಡಿಸ್ ಮಾಡಲಾಗಿದೆ. ನಿನ್ನೆ 2 ಈ ಪಲ್ಗಾಮ್ ಈ ಒಂದು ನರಮೇಧದಲ್ಲಿ ಭಾಗಿಯಾಗಿದ್ದಂಥ 2 ಮನೆಯನ್ನು ಉಡಿಸ್ ಮಾಡಲಾಗಿತ್ತು. ಮತ್ತೆ 3 ಉಗ್ರರ ಮನೆಯನ್ನು ಉಡಿಸ್ ಮಾಡಲಾಗಿದೆ. ಇನ್ನು 3 ಉಗ್ರರ ಮನೆ ಧ್ವಂಸ ಮಾಡಲಾಯಿತು. ಭಾರತದ ಆಪರೇಷನ್ಗೆ ಪತ್ರ ಕೊಡ್ತಾ ಇದೆ ಪಾಕಿಸ್ತಾನ. ಅದರ ಜೊತೆಗೆ ಅವರು ಕೂಡ ಅಪ್ರಚೋದಿತ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸೂಚನೆಯಂತೆ ಜಮ್ಮು ಕಾಶ್ಮೀರ ಸರ್ಕಾರ ಅಲ್ಲಿರುವಂಥ ಎಲ್ಲ ಆಸ್ಪತ್ರೆಗಳು ಕೂಡ ಸನ್ನದ್ಧವಾಗಿರಬೇಕು, ಬೆಡ್ಗಳನ್ನು ಖಾಲಿ ಇಟ್ಟಿರಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಡ್ತಾ ಇದೆ ಭಾರತದ ನಡೆ ಏನಾಗಿರಬಹುದು ಅನ್ನುವಂಥದ್ದು. ಇದು ಒಂದೊಂದೇ ಹೆಜ್ಜೆ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಭಾರತದ ರಿಯಾಕ್ಷನ್ ಹೇಗಿರುತ್ತೆ, ಯಾವಾಗ ಎಲ್ಲಿ ಹೇಗೆ ಅಟ್ಯಾಕ್ ಮಾಡ್ತಾರೆ ಅನ್ನುವಂಥದ್ದನ್ನ ಗೆಸ್ ಮಾಡೋಕ್ಕಂತೂ ಆಗೋದಿಲ್ಲ. ಬಿಕಾಸ್ ಅದು ಗೆಸ್ ಮಾಡಿದ್ರೆ ಅವರು ಕೂಡ ಪ್ರಿಪೇರ್ ಆಗಿರ್ತಾರೆ. ಬಟ್ ಒಂದೊಂದೇ ಹೆಜ್ಜೆ ಇಡ್ತಾ ಇರುವಂಥದ್ದು ಇದೆಯಲ್ಲ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಫಸ್ಟ್ ನಾವು ಕಟ್ಟಾಕ್ಬೋದು, ಯುದ್ಧ ಮಾಡದೇ ಏನೇನೆಲ್ಲ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಈಗ ಯುದ್ಧಕ್ಕೂ ಕೂಡ ರೆಡಿ ಆಗಿದೆಯಾ ಭಾರತ ಅನ್ನುವಂಥ ಪ್ರಶ್ನೆನ ಹುಟ್ಟಾಗ್ತದೆ. ಬಿಕಾಸ್ ಅಲ್ಲಿ ಬೆಡ್ ಖಾಲಿ ಇಟ್ಟಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿರುವಂತೆ 3 ಆರ್ಮಿಗಳು ಅಂದರೆ ನೇವಿ ಮತ್ತು ಏರ್ ಫೋರ್ಸು ಆರ್ಮಿ ಅವರಿಗೆ ಸೂಚನೆಯನ್ನು ಕೊಡಲಾಗಿರ್ಬೋದು. ಇದು ಯಾವ ರೀತಿಯಾಗಿ ನೋಡ್ಬೋದು ಅಂತ ಪೃಥ್ವಿ, ಇದು 360 ಡಿಗ್ರಿ ಅಪ್ರೋಚ್. ಯಾವ ಕಾರಣಕ್ಕೂ ಕೂಡ ಅಂದರೆ ಅವರನ್ನ ಆನ್ ಗ್ರೌಂಡಲ್ಲಿ ಇರ್ಬೋದು ಅಥವಾ ಅವರ ಮೆಂಟಲಿ ಸೈಕಾಲಜಿಕಲ್ ಅಡ್ವಾನ್ಸ್ಮೆಂಟಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಭಾರತ ಯಾವ ರೀತಿ ಇವರನ್ನು ಸರೌಂಡ್ ಮಾಡ್ಬೋದು ಅನ್ನೋದನ್ನು ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಈಗಾಗಲೇ ಆಗಿರುವಂಥದ್ದು ಮತ್ತು ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ತುಂಬ ಆಕ್ರೋಶದಲ್ಲಿ ಉದ್ವೇಗದಲ್ಲಿ ಜನ ಕೇಳ್ತಾ ಇದ್ದಾರೆ, ಮೋದಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ಯಾಕೆ, ನಿಮ್ಮನ್ನು ಎಲೆಕ್ಟ್ ಮಾಡಿದ್ಯಾಕೆ, ನೀವು ಯಾಕೆ ಇನ್ನು ನೀವು ಬೇರೆ ಪ್ರತಿಪಕ್ಷದಲ್ಲಿದ್ದಾಗ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ರಿ, ಇವಾಗ ಎಲ್ಲಿ ಹೋಗಿ ನಿಮ್ಮ ಸ್ಥೈರ್ಯ ಧೈರ್ಯ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ತಕ್ಕಂಗೆ ಅಲ್ಲಿ ಕೂಡ ಟೆರರಿಸ್ಟ್ಗಳು ಹೋಗಿ ಮೋದಿಗೆ ಹೇಳುವಂಥದ್ದು ಕೂಡ ವೈಯಕ್ತಿಕವಾಗಿ ಒಂದು ನಾಯಕತ್ವಕ್ಕೆ ದೊಡ್ಡ ಸವಾಲನ್ನು ಇಟ್ಟಿರುವಂಥದ್ದು. ಜೊತೆಗೆ ಇಡೀ ದೇಶವನ್ನು ಅವಮಾನ ಮಾಡುವಂಥ ಪ್ರಕ್ರಿಯೆಯನ್ನು ಹಿಂದೂಗಳನ್ನು ಹುಡುಕಿ ಈ ಒಂದು ಅಟ್ಯಾಕನ್ನು ಮಾಡಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಇಡೀ ದೇಶ ಕುದಿತಾ ಇದೆ. ಅಫ್ಕೋರ್ಸ್ ಈಗ ಅದಕ್ಕೆ ನೀವು ಹೇಳಿದಂತೆ 360 ಡಿಗ್ರಿಯನ್ನು ನಾವು ಇಲ್ಲಿ ಗಮನಿಸೋದಾದರೆ, ಒಂದು ಕಡೆ ಅಲ್ಲಿ ಒಳಗಡೆ ಜಮ್ಮು ಕಾಶ್ಮೀರದ ನೆಲದಲ್ಲಿ ಸ್ಥಳೀಯ ಜನರು ಯಾರು ಉಗ್ರಗಾಮಿಗಳಿಗೆ ಬೆಂಬಲವಾಗಿ ನಿಂತಿದ್ರು ಅಥವಾ ಉಗ್ರಗಾಮಿ ಕೃತ್ಯಗಳಲ್ಲಿ ಸ್ವತಃ ಭಾಗಿಯಾಗಿದ್ರು ಅಂತಹವರ ಮನೆಗಳನ್ನು ಹುಡುಕಿ ಧ್ವಂಸ ಮಾಡ್ತಾ ಇರುವಂಥದ್ದು. ಅವರ ಮನೆಗಳಲ್ಲಿ ಈಗ ನಮ್ಮ ಮಾಧ್ಯಮಗಳಲ್ಲಿ ಹೋಗಿ ಮೈಕನ್ನು ಹಿಡಿದಂಥ ಸಂದರ್ಭದಲ್ಲಿ, ಹೌದು ನಮ್ಮ ಮಗ ಇರಲಿಲ್ಲ ಅಥವಾ ನಮ್ಮ ಅಣ್ಣ ತಮ್ಮ ಇರಲಿಲ್ಲ, ಎಲ್ಲ ಹೋಗಿದ್ದಾನೆ, ಸುಮಾರು ವರ್ಷ ಆಯಿತು ನೋಡಿ, ಅವನು ಮುಜಾಹಿದ್ದೀನ್ ಅಂತ ಸೆಲ್ಫ್ ಡಿಕ್ಲರೇಷನ್ನ ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೆಮ್ಮೆಯಿಂದ ಸೆಲ್ಫ್ ಡಿಕ್ಲೇರ್ ಮಾಡ್ಕೊತಾರೆ ಅಂದರೆ ಅಂತಹ ದೇಶದ್ರೋಹಿಗಳು ಹೇಗೆ ಗಡಿಯ ಒಳಗಡೆನೇ ಇದ್ದಾರೆ ಅನ್ನುವಂಥದ್ದು. ಇಷ್ಟಿಲ್ಲದೆ ಅವರೆಲ್ಲ ಬಂದು ಪೈನ್ ಟ್ರೀಗಳಲ್ಲಿ ಅಡಕ್ಕೊಂಡು ಮರದ ಮೇಲೆ ಕೂತ್ಕೊಂಡು ಜಾಸ್ತಿ ಜನ ಟೂರಿಸ್ಟ್ಗಳು ಸೇರೋದನ್ನು ಕಾಯ್ದಿದ್ದು ಆಮೇಲೆ ಬಂದು ಮುಗಿಬಿಡ್ತಾರೆ. ಮತ್ತು ಅದಕ್ಕೆ ಪೂರಕವಾಗಿ ಏಪ್ರಿಲ್ 20 ನಂತರ 25 ನಂತರ ಯಾವುದೇ ಸೂಚನೆಗಳನ್ನು ಕೊಡದೆ, ಅಂದರೆ ಈಗಾಗಲೇ ಶುರುವಾಗಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಕೇಂದ್ರದಿಂದಾಗಲಿ ರಾಜ್ಯ ಸರ್ಕಾರಗಳಿಂದಾಗಲಿ ಸೂಕ್ತವಾದಂತಹ ಇನ್ಫಾರ್ಮೇಷನ್ ಕೊಡದೆ ಹಲವಾರು ಜಾಗಗಳಿಗೆ ಟೂರಿಸ್ಟ್ಗಳನ್ನು ಡಿವೇಟ್ ಮಾಡುವಂಥ ಕೆಲಸವನ್ನು ಕೆಲವು ಸ್ಥಳೀಯರು ಮಾಡ್ತಾ ಇದ್ರು ಅನ್ನುವಂಥ ರಿಪೋರ್ಟ್ಗಳು ಕೂಡ. ಯಾಕಂದರೆ ಸರ್ವಪಕ್ಷ ಸಭೆಯಲ್ಲಿ ಇದೇ ಪ್ರಶ್ನೆ ಬಂದಿದ್ದು, ಯಾಕೆ ಅಲ್ಲಿ ರಕ್ಷಣೆ ಇರಲಿಲ್ಲ ಅಥವಾ ಯಾಕೆ ಅಲ್ಲಿ ಭದ್ರತಾ ಪಡೆಗಳು ಹೆಚ್ಚಿನ ಮಟ್ಟದಲ್ಲಿ ಇರಲಿಲ್ಲ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸ್ಥಳೀಯ ಕೆಲವು ಟೂರಿಸ್ಟ್ಗಳು ಡಿವೇಟ್ ಮಾಡಿದ್ದಾರೆ. ಅವಕಾಶವನ್ನು ಅಥವಾ ಪರ್ಮಿಷನ್ನ ಕೊಡೋದಕ್ಕಿಂತ ಮುಂಚೆ ಕೆಲವು ಟೂರಿಸ್ಟ್ಗಳನ್ನು ಡಿವೇಟ್ ಮಾಡಿದ್ದಾರೆ ಅಂತ ಮಾತು ಕೂಡ ಯಾತ್ರೆಯ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಕಳಿಸ್ತಾ ಇದ್ವಿ ಬೈನಾಸರ್ಗೆ. ಆದ್ರೆ ಇದಕ್ಕೂ ಮುಂಚೆನೆ ಅಂದ್ರೆ 1-2 ತಿಂಗಳು ಮುಂಚೆನೆ ಅವ್ರು ಕಳಿಸ್ಬಿಟ್ರು. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಸರಿ ಅನ್ಸುತ್ತೆ. ಅದು ಸಮರ್ಥನೆ ಖಂಡಿತ ಸರಿ ಇಲ್ಲ. ಯಾಕಂದ್ರೆ ಅಲ್ಲಿ ಹೆಜ್ಜೆಗೂ ಭದ್ರತಾ ಪಡೆಗಳು ಇರಬೇಕಿತ್ತು. ಆದ್ರೆ ಸ್ಥಳೀಯವಾಗಿ ಲೂಪ್ ಹೋಲ್ಸ್ಗಳಿದ್ದಂತಹ ಸಂದರ್ಭದಲ್ಲಿ ಈಗ 10 ಜನ ಒಳ್ಳೆಯವರು ಇರ್ತಾರೆ,
10 ಜನದಲ್ಲಿ 9 ಜನ ಒಳ್ಳೆಯವರಿದ್ರು, ಒಬ್ಬ ಕೆಟ್ಟವನಿದ್ರು ಸಾಕು ಅದನ್ನ ಮಸಿ ಬೆಳೆಯಲಿಕ್ಕೆ ಅಂಥದ್ದೊಂದು ಪ್ರಯತ್ನವನ್ನ ಕೆಲವು ಸ್ಥಳೀಯ ಕಾಶ್ಮೀರಿಗರು ಕೂಡ ಮಾಡಿರುವಂಥದ್ದು. ಇವತ್ತು ಧ್ವಂಸ ಏನಾಗಿದೆ ಮನೆಗಳು, ಕೆಲವು ಉಗ್ರಗಾಮಿಗಳ ಮನೆಗಳು ಅದರಲ್ಲೇ ಕಾಣಿಸ್ತಾ ಇದೆ. ಸೊ ಅವರು ತುಂಬಾ ಹೆಮ್ಮೆಯಿಂದ ಸೆಲ್ಫ್ ಡಿಕ್ಲೇರ್ ಮಾಡ್ಕೋತಾ ಇದ್ದಾರೆ, ನಮ್ಮ ಅಣ್ಣ ತಮ್ಮ ಮುಜಾಹಿದ್ದೀನ್ ಅಂತ. ಸೊ ಅದು ಯಾವ ರೀತಿ ಇಲ್ಲಿನ ಅದವನ್ನ ತಿಂದಿದ್ದಾರೆ, ಇಲ್ಲಿನ ನೆಲದಲ್ಲಿ ಬೆಳೆದಿದ್ದಾರೆ. ಮತ್ತು ಇನ್ನೂ ಕೂಡ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವು ಮಾಧ್ಯಮಗಳಲ್ಲಿ ಮೈಕನ್ನು ಹಿಡಿದಂಥ ಸಂದರ್ಭದಲ್ಲಿ ಕೆಲವು ಮುಸ್ಲಿಮರು, ನಾನು ಹೇಳ್ತಾ ಇರುವಂಥದ್ದು ಕೆಲವು ಮುಸ್ಲಿಮರು, ನಮಗೆ ಗೊತ್ತೇ ಇಲ್ಲ ಏನಾಗಿದೆ ಈ ಘಟನೆ ನಡೆದ 24 ಗಂಟೆ ನಂತರವೂ ಕೂಡ ನಾನು ಪ್ರೇಯರ್ಗೆ ಹೋಗಬೇಕು, ನನ್ನ ಅಡ್ಡಗಟ್ಟಬೇಡಿ, ನನಗೆ ಗೊತ್ತೇ ಇಲ್ಲ ಅನ್ನುವಂಥ ಜನರು ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾವೆಲ್ಲ ಕೂಡ ನೋಡಿದ್ದೀವಿ, ಒಬ್ಬ ಕುದುರೆ ಸವಾರಿಯ ಒಬ್ಬ ವ್ಯಕ್ತಿ ಹೇಗೆ ಗನ್ನನ್ನು ಹಿಡಿಯಕ್ಕೆ ಬಂದು ಹಸುನಿಗ್ದ ಅಂತ. ಸೊ ಅಂಥವ್ರು ಇದ್ದಾರೆ. ಸೊ ಇಂಥ ಕೆಟ್ಟ ಹುಳುಗಳಿಂದ ಇಡೀ ಕಾಶ್ಮೀರ ನಮ್ಮದಲ್ಲ, ಅಥವಾ ಭಾರತೀಯರೇ ಬೇರೆ ಅಥವಾ ಭಾರತವೇ ಬೇರೆ, ಕಾಶ್ಮೀರದಲ್ಲಿರುವ ನಾವೇ ಬೇರೆ ಅನ್ನುವಂಥ ಒಂದು ಮನಸ್ಥಿತಿಯ ಕೆಲವರಿಂದ ಇಂತಹ ಘಟನೆ ಆಗಿರುವಂಥದ್ದು. ಅದೇ ಕಾರಣಕ್ಕೆ ಪ್ರಥಮ ಬಾರಿಗೆ ಇಲ್ಲಿ ಪ್ರವಾಸಿಗರ ಮೇಲೂ ಕೂಡ ಅಟ್ಯಾಕ್ ಆಗಿರುವಂಥದ್ದು. ಇನ್ನು ಇದಕ್ಕೆ ಉತ್ತರ ಕೊಡಲೇಬೇಕು. ನೀವೇ ಹೇಳಿದಂತೆ ಈಗಾಗಲೇ ಅಲ್ಲಿ ಬಾರ್ಡರಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಅಲರ್ಟನ್ನು ಕೊಡಲಾಗಿದೆ. ಬ್ಲಡ್ ಬ್ಯಾಂಕ್ ಮತ್ತು ಇಮ್ಮಿಡಿಯೇಟ್ ಕ್ಯಾಶುಯಾಲಿಟಿಗಳನ್ನ ಅಟೆಂಡ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸೂಚನೆಗಳನ್ನ ಕೊಡಲಾಗಿದೆ. ಈಗಾಗಲೇ ಸೇನಾ ಮುಖ್ಯಸ್ಥರು ಅಲ್ಲಿ ಹೋಗಿ ಬಂದಿದ್ದಾರೆ, ಹೋಗಿ ಬಂದು ಎಲ್ಲ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ, ಅಲ್ಲಿ ನಿಂತು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಮತ್ತು ಪಾಕ್ ಕೂಡ ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಭಾಗಿಯಾದಂತ ಒಂದು ಟೀಮ್ ಅನ್ನ ಹೋಗಿ ಸ್ಪೆಷಲಿ ಫಸ್ಟ್ ಎಕ್ಸಾಕ್ಟ್ಲಿ ಅಟ್ಯಾಕ್ ಮಾಡಬಹುದು ಏನು ಎತ್ತ ಎಕ್ಸಾಕ್ಟ್ಲಿ. ಸೊ ಆಪರೇಷನ್ ಆಕ್ರಮಣ ಹೆಸರಿನಲ್ಲಿ ಈಗಾಗಲೇ ಏನು ಸುಖೋಯಿ ರಫೇಲ್ ಎಲ್ಲವೂ ಕೂಡ ಸದ್ದು ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಪಾಕಿಸ್ತಾನ ಏನು ಸುಮ್ಮನೆ ಕೂತಿಲ್ಲ, ನಾವು ರೆಡಿ ಇದೀವಿ ಅನ್ನುವಂಥ ಮೆಸೇಜ್ ಅನ್ನು ಅವರು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಸೆನೆಟ್ ಅಲ್ಲಿ ದೊಡ್ಡ ಚರ್ಚೆ ಆಗಿದೆ. ನಾನು ಆ ಇಡೀ ಚರ್ಚೆಯನ್ನ ನೋಡಿದೆ. ಒಬ್ಬೊಬ್ಬ ಸೆನೆಟರ್ ಕೂಡ ದೊಡ್ಡ ದೊಡ್ಡ ಶೋ ಆಫ್ ಸ್ಪೀಚ್ಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಶರೀರ್ ರೆಹಮಾನ್ ಅವರ ಸ್ಪೀಚ್ ಅನ್ನ ನೋಡಿದೆ ನಾನು. ಆ ಅಮ್ಮ ಅಂತೂ ನೀವು ನಿಜವಾಗಿಯೂ ಕೂಡ ಉಗ್ರಗಾಮಗಳ ವಿರುದ್ಧ ಹೋರಾಡೋದಾದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊತಾರೆ. ಎಂತ ಶೇಮ್ಲೆಸ್ ಸ್ಪೀಚ್ ಅದು. ಮತ್ತು ಪಾಕಿಸ್ತಾನ ಸುಮ್ಮನೆ ಕೂತಿಲ್ಲ, ನೀವು ಸರಿಯಾಗಿ ತಕ್ಕ ಉತ್ತರವನ್ನ ಕೊಡ್ತೀವಿ, ಹಿಂದೆ ಎಲ್ಲ ಮಾಡಕ್ ಬಂದ ಏನಾಗಿದೆ ಗೊತ್ತಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಜನರೇಷನ್ಸ್ ಟುಗೆದರ್ ನೋಡ್ಕೊಂಡ್ ಬಂದಿದ್ದಾರೆ ಅವರು. ಈ ಇಂಡೋ ಪಾಕಿಸ್ತಾನದ್ದು ವಾರ್ ಬಿಟ್ಟು ಬಿಡಿ, ಕ್ರಿಕೆಟ್ ಮ್ಯಾಚ್ಗಳೇ ವಾರ್ ರೀತಿ ನಡೆಯುತ್ತೆ. ಆ ಕ್ರಿಕೆಟ್ ಮ್ಯಾಚ್ಗಳಲ್ಲೇ ಸೈಕಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಲ್ಲಿ ಇಂಡಿಯಾ ಯಾವ ಲೆಕ್ಕಾಚಾರದಲ್ಲಿರುತ್ತೆ, ಪಾಕಿಸ್ತಾನದ ಟೀಮ್ ಯಾವ ಲೆಕ್ಕಾಚಾರದಲ್ಲಿರುತ್ತೆ, ನಮ್ಮನ್ನ ಸಮಬಲದಲ್ಲಿ ಅವರು ಅಂದ್ರೆ ನಾವು ಅವರನ್ನ ಸಮಬಲದಲ್ಲಿ ನೋಡೋದೇ ಇಲ್ಲ. ಸೊ ಆ ಪ್ರೆಷರ್ ಅಲ್ಲೇ ಅವ್ರದ್ದು ಆಲ್ರೆಡಿ ಮಾನಸಿಕವಾಗಿ ಕುಗ್ಗೋಗಿ ಮ್ಯಾಚ್ ಗಳನ್ನ ಸೋತೋಗ್ತಾರೆ. ಇನ್ನು ವೆರಾಸ್ ನಿಮಗೆ ವಾರ್ ಅಂತ ಬಂದ್ರೆ ಇಡೀ ಹಿಸ್ಟ್ರಿ ಹೇಳ್ತಾ ಇರುವಂತದ್ದು 93,000 ಸೈನಿಕರನ್ನ ಒತ್ತೆಯಾಳುಗಳ ಕೊಟ್ಟಿದ್ರು ಅಂತಂದ್ರೆ ಅದಕ್ಕಿಂತ ಅವಮಾನ ಬೇಕಾ? ಮತ್ತೆ ಲಾಹೋರ್ ವರೆಗೂ ಹೋಗಿತ್ತು ನಮ್ಮ ಸೈನ್ಯ. ಯಾರ್ದು ಅಡ್ವಾನ್ಸ್ಮೆಂಟ್ ಆ ಕಾಲದಲ್ಲೇ ಹಂಗಿದೆ ಅಂದ್ರೆ ಇವತ್ತಿನ ರಕ್ಷಣಾ ಬಜೆಟ್ಗೂ ಇವತ್ತಿನ ಏನು ಸೇನಾಪಡೆಯ ಶಕ್ತಿಗೂ ಅವತ್ತಿನ ಸೇನಾಪಡೆಯ ಶಕ್ತಿಗೂ ಎಷ್ಟು ದ್ವಿಗುಣ ಆಗಿದೆ, ದುಪ್ಪಟ್ಟಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತವನ್ನ ಅಷ್ಟು ಅವರು ಈಸಿಯಾಗಿ ಅಸೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಅದು ಅವ್ರಿಗೂ ಗೊತ್ತಿದೆ. ಮತ್ತು ಇವತ್ತು ಪಾಕಿಸ್ತಾನದಲ್ಲಿ ಆಂತರಿಕವಾಗಿ ಯುದ್ಧ ಮಾಡುವಂತ ಸನ್ನಿವೇಶ ಕೂಡ ಇಲ್ಲ. ಭಾವನಾತ್ಮಕವಾಗಿ ಮಾತನಾಡಬಹುದು ಸೆನೆಟ್ಗಳಲ್ಲಿ ಅಥವಾ ರಾಜಕಾರಣಿಗಳು. ನೆನ್ನೆ ಜೂನಿಯರ್ ಬುಟ್ಟೋ ಬಂದು ಮಾತನಾಡ್ತಾರೆ, ಸಿಂಧು ನದಿಯ ಗಡಿ ಹತ್ರ ಬಂದು ರಕ್ತ ಹರಿಸ್ತೀವಿ ಅಂತಾರೆ. ಅಲ್ಲಿ ನೋಡಿದ್ರೆ ಹಫೀಸ್ ಹಳೆ ಅವ್ರ ತಾಯಿನೇ ರಕ್ತ ಹರಿಸಿದಂತವ್ರು ಉಗ್ರರು ಅಲ್ಲಿ 2007ರ ಚುನಾವಣೆಯ ಸಂದರ್ಭದಲ್ಲಿ ಅವನಿಗೆ ಮಾನ ಮರ್ಯಾದೆ ಇಲ್ವಾ ಇಂಥ ವಿಚಾರದಲ್ಲಿ? ಎಲ್ಲವೂ ಕೂಡ ಶೋ ಆಫ್ಗಳು ಅಂತ. ಅಲ್ಲಿ ಶರೀರ್ ರೆಹಮಾನ್ ಮಾತಾಡಿರ್ಬೋದು ಅಥವಾ ಡಿಫೆನ್ಸ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ. ಸೊ ಅವ್ರು ಕೂಡ ನೋಡಿ ಇಂಡೈರೆಕ್ಟ್ ಆಗಿ ಇವತ್ತು ಎಷ್ಟು ಒತ್ತಡದಲ್ಲಿದೆ ಪಾಕಿಸ್ತಾನ ಅನ್ನೋದಕ್ಕೆ, US ಎಷ್ಟು ಡಿಸ್ಟೆನ್ಸ್ ಅನ್ನ, ಅಮೆರಿಕ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅನ್ನೋದಕ್ಕೆ ಪೂರಕವಾಗಿ ನಿನ್ನೆ ಅವ್ರು ಕೊಟ್ಟಿರುವಂತ ಹೇಳಿಕೆ. ಈ ಡರ್ಟಿ ಗೇಮ್ ಅನ್ನ, ಈ ಒಂದು ಕೆಟ್ಟ ಚಾಳಿಯನ್ನು ನಾವು ಮಾಡ್ತಿದ್ವಿ ಅಮೆರಿಕಾಗೋಸ್ಕರ. ರಷ್ಯಾದ ವಿರುದ್ಧದ ಯುದ್ಧದಲ್ಲಿ ಸೋವಿಯತ್ ಯೂನಿಯನ್ ಒಕ್ಕೂಟವನ್ನ ಒಡೆಯಲಿಕ್ಕಿರ್ಬೋದು, ಅಥವಾ ಅಫ್ಘಾನಿಸ್ತಾನದ ಯುದ್ಧದಲ್ಲಿ ನಾವು 30 ವರ್ಷದಿಂದ ನಿಮಗೆ ಈ ರೀತಿ ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಅಮೆರಿಕಾಗೆ ಅಥವಾ ಯುರೋಪ್ಗೆ, ನಾವು ಆರಾಮಾಗಿರ್ತಿದ್ವಿ ಅಂತ ಹೇಳೋ ಮೂಲಕ ಅಮೆರಿಕವನ್ನೂ ಕೂಡ ಕಿಣುಕುವಂತ, ಅಮೆರಿಕದ ಮೇಲೂ ಕೂಡ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸುವಂತ ಬಹಿರಂಗ ಸ್ಥೈರ್ಯವನ್ನ ತೋರಿಸ್ತಾರೆ ಅಂತಂದ್ರೆ ಅಷ್ಟು ಅಮೆರಿಕ ದೂರ ಆಗಿದೆ, ಅಳಿಸೋಗಿದೆ ಸಂಬಂಧ. ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಪಾಕಿಸ್ತಾನದ ಅಧ್ಯಕ್ಷರು ಪ್ರಧಾನಿನೋ ಯಾರೋ ಅಲ್ಲಿ ಹೋಗಿದ್ದಿದ್ದೇ ಕಂಡಿಲ್ಲ. ಸೊ ಮತ್ತು ಇವತ್ತು ಅವರ ಪರಿಸ್ಥಿತಿ ಅಷ್ಟೊಂದು ಆಂತರಿಕವಾಗಿಯೂ ಸರಿಯಾಗಿಲ್ಲ ಮತ್ತು ಜಾಗತಿಕವಾಗಿಯೂ ಕೂಡ ಸರಿಯಾಗಿಲ್ಲ. ಅದಕ್ಕೆ ಪೂರಕವಾಗಿ ತುಳಸಿ ಗಬ್ಬಾರ್ಡ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ನಾವು ಭಾರತದ ಜೊತೆ ಇದೀವಿ, ನುಗ್ಗಿ ಹುಡುಕಿ ಹೊಡೆಯಿರಿ, ಅವರನ್ನ ಹಂಟ್ ಮಾಡಿ, ಈ ವಿಚಾರದಲ್ಲಿ ನಾವು ಅನ್ಡೌಟೆಡ್ಲಿ ಭಾರತದ ಜೊತೆ ಇದೀವಿ ಅನ್ನೋಂಥ ಓಪನ್ ಆಗಿ, ಅಂದ್ರೆ ಕಾಲಿಂಗ್ ದ ಸ್ಪೇಡ್ ಅನ್ನೋವಂಥದ್ದು ಇದೆಯಲ್ಲ. ಸೊ ಇವನೊಬ್ಬ ಕೆಟ್ಟವನು ಅನ್ನೋದನ್ನ ನೇರವಾಗಿ ಕೆಟ್ಟವನು ಅಂತ ಹೇಳುವಂಥ ಧೈರ್ಯವನ್ನು ಅಮೆರಿಕ ಕೂಡ ಭಾರತದ ವಿಚಾರದಲ್ಲಿ ಇವತ್ತು ಜೊತೆಯಾಗಿ ನಿಂತಿರುವಂಥ ದೃಶ್ಯಗಳಲ್ಲಿ, ಮಾತುಗಳಲ್ಲಿ, ಕೃತಿಯಲ್ಲಿ ಎಲ್ಲದರಲ್ಲೂ ಕೂಡ ಕಾಣಬಹುದು. ಸೊ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸ್ಟ್ರೆಸ್ ಅಲ್ಲಿ ಜಗತ್ತಿನ ಮುಂದೆ ಬೆತ್ತಲಾಗಿರುವಂಥದ್ದು ಅಂದ್ರೆ ಉಪ ಪ್ರಧಾನಿ ಹೇಳ್ತಾನೆ ಅಲ್ಲಿ ಭಾಗಿಯಾಗಿದ್ದಂತ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತಾನೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಿದೆ ಜಗತ್ತಿಗೆ, ಅಂದ್ರೆ ಭಾರತ ಏನ್ ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕಾಗಿತ್ತು ಅಂದ್ರೆ ಇಡೀ ವಿಶ್ವಕ್ಕೆ, ಅದನ್ನ ಅವ್ರಗಳೇ ಪಾಸ್ ಮಾಡ್ತಾ ಇದ್ದಾರೆ. ಡಿಫೆನ್ಸ್ ಮಿನಿಸ್ಟರ್ ಇರ್ಬೋದು, ಉಪ ಪ್ರಧಾನಿ ಇರ್ಬೋದು, ಎಲ್ಲರೂ ಕೂಡ ಕ್ಲೈಮ್ ಮಾಡ್ಕೊಂಡ್ಬಿಟ್ರು. ಮೊದಲು ವೀರಾವೇಶದಲ್ಲಿ ಭಾಷಣಗಳನ್ನ ಮಾಡಿದ್ರು. ಆದ್ರೆ
ನಿನ್ನೆಯಿಂದ ಅಲ್ಲಾಗಿರುವಂಥ ವಾತಾವರಣ ಇದೆಯಲ್ಲ ಒಂದು ಕಡೆ, ಯಾಕಂದರೆ ಇಷ್ಟೆಲ್ಲ 6 ದಶಕಗಳ ನಂತರವೂ ಕೂಡ ಸಿಂಧೂ ಒಪ್ಪಂದವನ್ನು ಮುರಿಯುವಂಥ ಪ್ರಯತ್ನವನ್ನು ಅಥವಾ ಇಷ್ಟೆಲ್ಲ ದೊಡ್ಡ ದೊಡ್ಡ ಹಂಗಾಮಗಳಾದಾಗಲೂ ಕೂಡ ಮುಂಬೈ ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ ಏನೂ ಆಗಿಲ್ಲ. ಆದರೆ ಇವತ್ತು ಭಾರತ ಕೈ ಹಾಕಿದೆ ಅಂತಂದರೆ ಸಂದರ್ಭ ಎಷ್ಟು ವೈರುಧ್ಯದಿಂದ ಕೂಡಿದೆ ಮತ್ತು ನಮಗೆಷ್ಟು ಮುಂದೆ ಭವಿಷ್ಯದಲ್ಲಿ ಎಷ್ಟು ದೊಡ್ಡ ಆತಂಕ ಇದೆ ಅನ್ನುವಂಥದ್ದು ಅರಿವಾಗಿದೆ. ಮತ್ತು ಈಗ ಅವರು ಸ್ವಲ್ಪ ಟೋನ್ ಚೇಂಜ್ ಮಾಡಿದ್ರೆ ನಾವು ರೆಡಿ, ಯುದ್ಧ ಮಾಡಿಬಿಡ್ತೀವಿ, ಪ್ರಿಪ್ರೇಷನ್ ಆಫ್ಕೋರ್ಸ್ ಅವರು ಕೂಡ ಅವ್ರ ದೇಶದಲ್ಲಿ ಶೋ ಆಫ್ಗಳನ್ನು ಕೊಡಬೇಕು, ಭಾಷಣಗಳನ್ನು ಮಾಡಬೇಕು, ರಾಜಕೀಯವಾಗಿ ಅವರವರ ಪಕ್ಷಗಳು, ರಾಜಕಾರಣಿಗಳು, ಪ್ರತಿನಿಧಿಗಳ ಏನು ಅಬ್ಬರವನ್ನು ತೋರಿಸ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಅಲ್ಲಿಲ್ಲ, ಇನ್ಫ್ಲೇಷನ್ ಸಿಕ್ಕಾಬಟ್ಟೆ ಇದೆ, ನಿರುದ್ಯೋಗ ದಿಕ್ಕಾಪಾಲಾಗಿದೆ. ಅಲ್ಲಿನ ಯೂತ್ಸು ನೋಡಪ್ಪ, ಭಾರತ ನಾವು ಒಟ್ಟಿಗೆ ಸ್ವಾತಂತ್ರ್ಯ ತಗೊಂಡ್ವಿ, ಅವ್ರು ಎಲ್ಲಿದ್ದಾರೆ ಜಾಗತಿಕವಾಗಿ? ಅಲ್ಲಿ ನೀವು ಇಫ್ ಯು ರಿಮೆಂಬರ್, ಕೆಲವೇ ವರ್ಷಗಳ ಹಿಂದೆ ಇಮ್ರಾನ್ ಖಾನು ಅವರ PTI ಪಕ್ಷದ ಒಂದು ಬಹಿರಂಗ ಪ್ರಚಾರದಲ್ಲಿ ಒಂದು ವಿಡಿಯೋವನ್ನು ತೋರಿಸಿದ್ರು. ಆ ವಿಡಿಯೋದಲ್ಲಿ ಏನಿತ್ತು ಗೊತ್ತು, ಇಡೀ ದೊಡ್ಡ ಬಹಿರಂಗ ಸಮಾವೇಶ. ಸ್ವಾತಂತ್ರ್ಯ ಅಂದರೆ ಏನು ಗೊತ್ತಾ ಪಾಕಿಸ್ತಾನಗಳೇ? ಮೊದಲು ತಿಳ್ಕೊಳ್ಳಿ. ನಮ್ಮ ಪಕ್ಕದ ಹಿಂದೂಸ್ತಾನದಲ್ಲಿ, ಆದರೆ ಹಿಂದೂಸ್ತಾನದ ವಿದೇಶಾಂಗ ಸಚಿವರು ಅಮೆರಿಕದ ಸ್ಟ್ರಾಟಜಿಕ್ ಪಾರ್ಟ್ನರ್ ಭಾರತ, ಪಾಕಿಸ್ತಾನ ಬಿಟ್ಬಿಡಿ, ನಾವು ಸ್ಟ್ರಾಟಜಿಕ್ ಪಾರ್ಟ್ನರ್ ಆಲಿ ಇಲ್ಲ, ಅವರು ಸ್ಟ್ರಾಟಜಿಕ್ ಆಲಿ ಅಮೆರಿಕ ಜೊತೆ. ಅಂತಹ ಒಂದು ದೇಶದ ಒಬ್ಬ ವಿದೇಶಾಂಗ ಸಚಿವರು ನೀವ್ಯಾರ್ರಿ ನಮಗೆ ರಷ್ಯಾದಿಂದ ಆಯಿಲ್ ತಗೊಬೇಡಿ ಅಂತ ಹೇಳಕ್ಕೆ? ನೀವೆಲ್ಲ ಯುರೋಪ್ ಅವ್ರು ಗ್ಯಾಸ್ ತಗೊಬಹುದು, ನಾವು ಆಯಿಲ್ ತಗೋಬಾರ್ದ ಅಂತ ನೇರವಾಗಿ ಹೇಳ್ತಾರೆ ಅಂತಂದ್ರೆ ದಟ್ ಈಸ್ ವಾಟ್ ದ ಫ್ರೀಡಮ್. ಇದು ಬೇಕು ಪಾಕಿಸ್ತಾನಕ್ಕೆ ಅನ್ನುವಂಥ ಒಂದು ಮಾತನ್ನ ಇಮ್ರಾನ್ ಖಾನ್ ಬಹಿರಂಗ ವೇದಿಕೆಯಲ್ಲಿ ವಿಡಿಯೋವನ್ನು ದೊಡ್ಡ ಡಿಸ್ಪ್ಲೇ ಮಾಡೋದ್ರ ಮೂಲಕ ತೋರಿಸಿದ್ರು. ಅದು ಬರೀ ಇಮ್ರಾನ್ ಖಾನ್ ಮಾತು ಒಂದೇ ಅಲ್ಲ, ಅಲ್ಲಿ ಹಲವಾರು ಯುವಕರ, ಸ್ಥಳೀಯರ ಒಂದು ಮಾತು, ಆಂತರಿಕವಾಗಿ ಅದು ದೊಡ್ಡ ಮಟ್ಟದಲ್ಲಿ ಇದೆ ಕೂಗು. ಭಾರತ ಒಟ್ಟಿಗೆ ಸ್ವಾತಂತ್ರ್ಯ ತಗೊಂಡ್ವಿ, ನಾವು ಒಟ್ಟಿಗೆ ಬಂದ್ವಿ, ಅವರೆಲ್ಲಿದ್ದಾರೆ ನಾವೆಲ್ಲಿದ್ದಾರೆ ಅನ್ನೋ ಒಂದು ಕೀಳರಿಮೆ ಖಂಡಿತ ಇದೆ. ತಿನ್ನಕ್ಕನ್ನ ಇಲ್ಲ, ಗೋಧಿ ಅಕ್ಕಿಗೆಲ್ಲ ನಾವು ಎಷ್ಟೊಂದು ದೃಶ್ಯಗಳಲ್ಲಿ ನೋಡಿದ್ವಿ. ಆಂತರಿಕ ಕ್ಷೋಭೆನೆ ಜಾಸ್ತಿ ಆಗ್ತಾ ಹೋಗುತ್ತಾ ಅಂತ ಇವರ ನಡೆಗಳಿಂದ ಜನನೇ ರೊಚ್ಚಿಗೆ ಹೇಳ್ತಾರೆ, ಹೋರಾಟ ಮಾಡಬೇಕಾದ ಪರಿಸ್ಥಿತಿ. ಆಂತರಿಕ ಕ್ಷೋಭೆ ಜಾಸ್ತಿ ಆಗಿ ಆಂತರಿಕ ಕ್ರಾಂತಿಗಳಾಗಿ ಸೇನೆಗೆ ತುಪ್ಪುಕ್ ಅಂತ ಉಗಿತಾರೆ ಹಾದಿ ಬೀದಿಯಲ್ಲಿ. ಈಗಾಗಲೇ ಶುರುವಾಗಿದೆ. ಬಲೂಚಿಸ್ತಾನದಲ್ಲಿ ಸೈನಿಕರನ್ನ ಕ್ಯಾರೆ ಅಂತ ಇಲ್ಲ, ನಿನ್ನೆನೂ 8 ಜನ ಹೊಡೆದಾಕಿದ್ದಾರೆ. ಮತ್ತು ಕೆಲವು ವರ್ಷಗಳಿಂದ ಈಚೆಗೆ ಎಲ್ಲಂದ್ರಲ್ಲಿ ಸೈನಿಕರು ಅಂದ್ರೆ ಯಾವ ಸೈನಿಕ? ನೀನು ಪಾಕಿಸ್ತಾನ, ನೀನು ನಮ್ಮ ಜೀವ ರಕ್ಷಣೆ ಮಾಡಕ್ ಬಂದಿರೋನಲ್ಲ, ನೀನು ನಮ್ಮ ಜೀವ ಮತ್ತು ಜೀವನದ ಭಕ್ಷಕ ಅನ್ನೋ ರೀತಿ ಅವರೇ ಉಡಿಸ್ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಆಂತರಿಕ ಕ್ಷೋಭೆ ದೊಡ್ಡ ಮಟ್ಟದಲ್ಲಿ ಹೋಗಿದೆ. ಎಕ್ಸಾಕ್ಟ್ಲಿ, ಪಾಕಿಸ್ತಾನದ ಆರ್ಮಿಯ ಒಂದು ಆತ್ಮಸ್ಥೈರ್ಯವೇ ಕುಗ್ಗಿದೆ ಮತ್ತು ಆಡಳಿತ ವ್ಯವಸ್ಥೆ ದಿಕ್ಕಾಪಾಲಾಗಿದೆ. ಅಲ್ಲಿ ನೆನ್ನೆ ಮಾತಾಡ್ತಾ ಇದ್ದು ಶರೀರ್ ರೆಹಮಾನ್ ಮಾತಾಡುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಎಲೈಟ್ ಕ್ಲಾಸ್, ಕ್ರೀಮಿ ಲೇಯರ್ಸ್ ಮಾತ್ರ ಪಾರ್ಲಿಮೆಂಟ್ಗಳಿಗೆ ಬರ್ತಾರೆ ಅಥವಾ ರೆಪ್ರೆಸೆಂಟೇಟಿವ್ಸ್ ಆಗ್ತಾರೆ. ಅಲ್ಲಿರುವಂತ ಒಬ್ಬ ಬಡ ಮಧ್ಯಮ ವರ್ಗ ಅಥವಾ ಆಸ್ಪಿರೇಷನಲ್ ಕ್ಲಾಸ್ ಯಾವುದಿದೆ, ಯೂತ್ಸ್, ಅವ್ರಿಗೆ ಏನು ದಿಕ್ಕು ದೆಸೆ ಏನೂ ಇಲ್ಲ. ಅವರು ನೋಡಿದ್ರೆ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ, ಆದರೆ ಅನುಭವಿಸ್ತಾ ಇರೋದು ಜನ. ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಈ ಒಂದು ಸಿಂಧು ಒಪ್ಪಂದಕ್ಕೆ ಭಾರತ ಕೈ ಹಾಕಿರೋದ್ರಿಂದ ಅಲ್ಲಿನ ನೀರು, ವಿದ್ಯುತ್ತು, ಇರಿಗೇಷನ್ ಎಲ್ಲವೂ ಕೂಡ ಹಳ್ಳ ಹಿಡಿಯುತ್ತೆ. ಇನ್ನು ಭವಿಷ್ಯವೇ ಮಂಕು ಅನ್ನುವಂಥ ಒಂದು ವಾತಾವರಣ ಅವರು ಬಂದೂಕಿನ ಮೂಲಕ ಏನು ತೀಟೆಯನ್ನ ಮಾಡಕ್ ಬಂದ್ರಲ್ಲ, ಆ ಒಂದು ಸರಿಯಾದ ಉತ್ತರವನ್ನ ಕಣ್ಣು ಕುಕ್ಕಿದೆ. ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಜನ ಅಭಿವೃದ್ಧಿ ಹತ್ರ ವಾಲ್ತಾ ಇದ್ದಾರೆ. ನಮ್ ಕಡೆ ತಿರುಗು ನೋಡಲ್ಲ, ನಾವೇನಾದ್ರೂ ಅಟ್ಯಾಕ್ ಮಾಡಿದ್ರು ಕೂಡ ಅಲ್ಲಿನ ಜನನೇ ನಮ್ ವಿರುದ್ಧ ತಿರುಗಿ ಬೀಳ್ತಾರೆ, ಸರ್ಕಾರ ಹೋಗ್ಲಿ ಸೇನೆ ಹೋಗ್ಲಿ ಹಂಗಾಗ್ಬಿಡುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಈ ರೀತಿಯ ಈಗಾಗಿದೆ ನೋಡಿ. ಬಹುತೇಕ 10 ವರ್ಷದಲ್ಲಿ ಜಮ್ಮು ಕಾಶ್ಮೀರ ವಿಚಾರವನ್ನ ಇಟ್ಕೊಂಡು ಗ್ಲೋಬಲ್ ಎರೇನಾದಲ್ಲಿ, ಗ್ಲೋಬಲ್ ಫೋರಮ್ ಅಲ್ಲಿ ಭಾರತದ ಯಾವುದೇ ಅಜೆಂಡಾಗಳು ಫಿಕ್ಸ್ ಆಗಿಲ್ಲ. ಅಂದ್ರೆ ಜಮ್ಮು ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ರಿ, ಅದು ಅನ್ಡಿಸ್ಪ್ಯೂಟೆಡ್ಲಿ ನಮ್ಮದು ಅನ್ನುವಂಥ ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನ ಗ್ಲೋಬಲಿ ಮೋದಿ ಸರ್ಕಾರ ತುಂಬಾ ಚೆನ್ನಾಗಿ ಮಾಡಿದೆ. ಯುದ್ಧವನ್ನ ಒಂದು ಮಾಡೋದನ್ನ ಅದೊಂದನ್ನ ಮಾಡಿಲ್ಲ ಅನ್ನೋದನ್ನ ಬಿಟ್ರೆ ಪಾಕಿಸ್ತಾನದ ವಿರುದ್ಧ ಎಲ್ಲಾ ರೀತಿಯಲ್ಲೂ ಕೂಡ ಗ್ಲೋಬಲಿ ಐಸೋಲೇಟ್ ಮಾಡಿದೆ. ಅರಬ್ ರಾಷ್ಟ್ರಗಳು ಇವತ್ತು ಜೊತೆಗಿಲ್ಲ. ಧರ್ಮ ಅಂತ ಬಂದ್ರೆ ನೀವು ಓಕೆ, ಇಂಡಿಯಾ ಜೊತೆಗಿರಬಾರ್ದು, ಪಾಕಿಸ್ತಾನ ಜೊತೆಗಿರ್ಬೇಕು. ಇಂಥ ಕಾಶ್ಮೀರ ಅಂತ ವಿಚಾರ ಬಂದ್ರೆ ಬೇರೆ ಏನೇ ಇದ್ರೂ ಕೂಡ ಪಾಕಿಸ್ತಾನಕ್ಕೆ ಬೆಂಬಲ ಸಿಗ್ತಾ ಇತ್ತು. ಅಮೆರಿಕ ಅತಿ ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಇವತ್ತು ಚೀನಾ ಮಾತ್ರ ಇದೆ, ಯಾಕಂದ್ರೆ ಚೀನಾಗೆ ಭಾರತವೂ ಕೂಡ ಶಾಂತಿಯಿಂದ, ಸಮೃದ್ಧಿಯಿಂದ, ಬೆಳವಣಿಗೆಯಿಂದ ಇರೋದು ಅವಶ್ಯಕತೆ ಇಲ್ಲ. ಮತ್ತು ಅವರಿಗೆ ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ ಕೂಡ ಅಲ್ಲಿದೆ. ಬಲೂಚಿಸ್ತಾನದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಸಿಕ್ಕಾಬಟ್ಟೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಅವರನ್ನ ಕ್ರೆಡಿಟ್ ಒಂದು ಟ್ರ್ಯಾಪ್ ಅಲ್ಲಿ ಇಟ್ಕೊಂಡಿರೋದ್ರಿಂದ ಪಾಕಿಸ್ತಾನಕ್ಕೆ ಅಲ್ಲಿನ ಮೂಲ ಸಂಪನ್ಮೂಲಗಳು ಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅದನ್ನು ಕಬ್ಜಾ ಮಾಡ್ಕೊಳಕ್ ನೋಡ್ತಾ ಇದೆ. ಬಿಟ್ರೆ ಪಾಕಿಸ್ತಾನಕ್ಕೆ ಯಾರ ಸಪೋರ್ಟು ಕೂಡ ಇಲ್ಲ, ಧರ್ಮಾಧಾರಿತವಾಗಿಯೂ ಕೂಡ ಈಗ ಸಿಗ್ತಾ ಇಲ್ಲ. ಈ ರೀತಿ ಬಂದು ಜನಸಾಮಾನ್ಯನ ಹೊಡಿತಾ ಇದ್ದಾರೆ. ಮುಂಚೆ ಫಾರಿನ್ ಟ್ರಿಪ್ ಹೋದಂತ ಸಂದರ್ಭದಲ್ಲಿ ಮೋದಿ ನೋಡ್ರಿ ಇಲ್ಲಿರೋದಕ್ಕಿಂತ ಜಾಸ್ತಿ ಬರೀ ಫಾರಿನ್ ಟ್ರಿಪ್ ಹೊಡಿತಾ ಇರ್ತಾರೆ, ಅದು ಇದು ಅಂತೆಲ್ಲ ಮಾತನಾಡ್ತಾ ಇದ್ರು. ಬಟ್ ಇವತ್ತು ಅದು ಎಷ್ಟು ಮಟ್ಟಿಗೆ ವರ್ತ್ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಆನ್ ಪೇಪರ್ ಕಾಣಿಸ್ತಾ ಇರುವಂಥದ್ದು. ಬಿಕಾಸ್ ಎಲ್ಲ ರಾಷ್ಟ್ರಗಳು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತದೆ, ಈವನ್ ಮುಸ್ಲಿಂ ಕಂಟ್ರಿಗಳು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತದೆ. ಅಷ್ಟು ಒಂದು ಬಾಂಧವ್ಯ. ಅದ್ರ ಜೊತೆಗೆ ಏನು ಅಂದ್ರೆ ಇಲ್ಲಿ ಭಾರತ ಸುಮ್ನೆ ಯಾರನ್ನೋ ಒಂದು ಜೊತೆಗೆ ಹಾಕೊಳ್ತಾ ಇರುವಂತ
ಅನ್ನುವಂಥದ್ದಲ್ಲ, ಎಲ್ಲ ರೀತಿಯಾದಂಥ ಸಪೋರ್ಟ್ನ ಜೊತೆಗೆ ನಾವು ಏನು ವಿಶ್ವದಲ್ಲಿ ಯಾವ ಹಂತದಲ್ಲಿ ಒಬ್ಬರ ಜೊತೆ ಸಪೋರ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಸಾಮರ್ಥ್ಯ ಹೊಂದಿರುವಂಥ ಕಾರಣಗಳು ಇವತ್ತು ಅದೆಲ್ಲವೂ ಕೂಡ ವರ್ಕೌಟ್ ಆಗ್ತಾ ಇದೆ. ಅದಕ್ಕೋಸ್ಕರ ರಾಜತಾಂತ್ರಿಕವಾಗಿ 6 ಪ್ರಮುಖ ನಿಲುವುಗಳನ್ನ ಕೈಗೊಂಡ್ರು ಕೂಡ ಬೇರೆ ಯಾವುದೇ ದೇಶದವರು ತುಟಿಕ್ ಪಿಟಿಕ್ ಅಂತ ಇಲ್ಲ. ಕ್ಲಿಯರ್ ಆಗಿದೆ ಪೃಥ್ವಿಗೆ ನೋಡಿ, ತುಳಸಿ ಗಬ್ಬಾಡ್ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತಂದ್ರೆ ಹೊಡೆದಾಕಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಇಸ್ರೇಲ್ ಏನ್ ಬೇಕು ಕೇಳಿ, ಬೇಕು ನಿಮ್ಗೆ ಕೊಡ್ತೀವಿ ಅಂತ ಇದೆ. ಅರಬ್ ಕಂಟ್ರಿಗಳಲ್ಲೂ ಕೂಡ ಸಪೋರ್ಟ್ ಸಿಗ್ತಾ ಇದೆ, ಯುರೋಪಿಯನ್ ಕಂಟ್ರಿ ಸಪೋರ್ಟ್ ಸಿಗ್ತಾ ಇದೆ, ಚೀನಾ ಅವ್ರದ್ದೇ ಹಾಗೆ ಅಮೆರಿಕ ಜೊತೆ ದಯವಿಟ್ಟು ಬನ್ನಿ ವ್ಯಾಪಾರ ಮಾಡೋಣ ಚೆನ್ನಾಗಿ. ಯಾಕಂದ್ರೆ ಇಂಡಿಯನ್ ಮಾರ್ಕೆಟ್ ಗ್ಲೋಬಲಿ ಪ್ಲಸ್ ಗ್ಲೋಬಲ್ ಏಷ್ಯಾ ಎರಡರಲ್ಲೂ ಕೂಡ ಭಾರತದ ಒಂದು ಪ್ರಾಮಿನೆನ್ಸ್ ಅಂತದ್ದಿದೆ ಇವತ್ತು ಸ್ಟ್ರಾಟಜಿಕಲಿ. ಸೊ ಆ ಕಾರಣಕ್ಕೆ ಮತ್ತು ನಾಯಕತ್ವದ ಸ್ಟೆಬಿಲಿಟಿ, ಸರ್ಕಾರದ ಸ್ಟೆಬಿಲಿಟಿ ಕೂಡ ಇದರಲ್ಲಿ ಪಾತ್ರ ಆಗಿದೆ. ಮತ್ತು ಯಾವುದೇ ಮಾಜಿ ಸೈನಿಕರನ್ನ ನೀವು ಕೇಳಬಹುದು, ಅವರು ಕೇಳಿದಂಥ ಸಂದರ್ಭದಲ್ಲಿ ಒಬ್ಬ ಉತ್ತಮ ವಿದೇಶಾಂಗ ಇದ್ದಂಥ ಸಂದರ್ಭದಲ್ಲಿ ಒಂದು ದೇಶದಲ್ಲಿ ಉತ್ತಮ ವಿದೇಶಾಂಗ ಸಚಿವ 100 ಸೇನಾ ಮುಖ್ಯಸ್ಥರಿಗೆ ಸಮ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಇದು ಓಪನ್ ಆಗಿ ಹೇಳುವಂಥದ್ದು ಅವರನ್ನ ಕೇಳಿದಂಥ ಸಂದರ್ಭ. ಅಂಥದ್ದೊಂದು ಅನುಕೂಲ ಮತ್ತು ಆದ್ಯತೆ ಅವಕಾಶಗಳು ಇವತ್ತು ಭಾರತಕ್ಕಿದೆ. ಜೈಶಂಕರ್ ಅವರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸ್ಟ್ರಾಟಜಿಕಲಿ ಟೈಪ್ಗಳನ್ನು ಮಾಡಿದ್ದಾರೆ, ಇಂಡಿಯಾದ ಪರವಾಗಿ ನಿಲ್ಲುವಂತ ಮಾಡಿದ್ದಾರೆ. ಮತ್ತು ಮೊನ್ನೆ ಬಿಹಾರಲ್ಲಿ ಮೋದಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅಂತಂದ್ರೆ ಆ ಕೊಡೋದಕ್ಕಿಂತ ಮುಂಚೆ 20 ರಾಷ್ಟ್ರಗಳ ಜೊತೆ ಭಾರತ ಮಾತನಾಡಿತ್ತು. ಅವ್ರು ಯಾವ ಒಂದು ಇಂಗ್ಲಿಷ್ನ ಮಾತನ್ನು ನಾವೆಲ್ಲ ಇವತ್ತು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದೀವಿ, ಅಥವಾ ಪಾಕಿಸ್ತಾನಕ್ಕೆ ಸ್ಟರ್ನ್ ಮೆಸೇಜ್ ಅಂತ ನಾವು ಏನು ಎಲಾಬರೇಟ್ಲಿ ಹೇಳ್ತಾ ಇದೀವಲ್ಲ, ಆ ಒಂದು ಹೇಳಿಕೆಗೂ ಮುನ್ನ ಕೆಲವೇ ಗಂಟೆಗಳಲ್ಲಿ 20 ರಾಷ್ಟ್ರಗಳ ಜೊತೆ ಭಾರತ ಮಾತನಾಡಿತ್ತು. ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಪಾಕಿಸ್ತಾನವನ್ನು ಕಾಡಲಿದ್ದೇವೆ ಅನ್ನುವಂಥ ಒಂದು ಸ್ಥೂಲವಾದಂಥ ಒಂದು ಪರಿಚಯವನ್ನು ಅಥವಾ ಒಂದು ಮೆಸೇಜನ್ನು ಕನ್ವೆ ಕೂಡ ಮಾಡಿತ್ತು. ಆ ಕಾರಣಕ್ಕೆ ಇವತ್ತು ಯಾವ ದೇಶಗಳು ಕೂಡ ಡೊನಾಲ್ಡ್ ಟ್ರಂಪ್ನ ಕೇಳಿದಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಅಲ್ಲಿ ಪ್ರಾಬ್ಲಮ್ ಇದ್ದಿದ್ದೆ ಅವರು ಸರಿ ಮಾಡ್ಕೋತಾರೆ ಅವರವರೇ, ಅದು ಇಷ್ಟು ದಿವಸ ಹಂಗೆ ಹೇಳ್ತಿರ್ಲಿಲ್ಲ. UN ಬಂತು, ಸಾಧ್ಯ ಆದಷ್ಟು ಶಾಂತಿ ಸಂಯಮದಿಂದಿರಿ ಪಾಕಿಸ್ತಾನ ಭಾರತ ಅಂತ ಹೇಳ್ತು. ಆದ್ರೆ ಇವತ್ತು UN ಮಾತು ಯಾರು ಕೇಳ್ತಾ ಇಲ್ಲ. ಮತ್ತು ವಿಶ್ವಸಂಸ್ಥೆಯ ಒಂದು ಅಸ್ತಿತ್ವ ಮತ್ತು ಅದರ ಒಂದು ಪ್ರಾಮಿನೆನ್ಸು ಮತ್ತು ಅದರ ಒಂದು ರಿಲೆವೆನ್ಸ್ ಅನ್ನ ಭಾರತ ಸುಮಾರು ವರ್ಷಗಳಿಂದ ಪ್ರಶ್ನೆ ಮಾಡ್ತಾ ಇದೆ. ಯಾಕಂದ್ರೆ ಆ ಒಂದು ಸಂಸ್ಥೆಯಲ್ಲಿ ಭದ್ರತಾ ಮಂಡಳಿ ನಾವೇ ಇಲ್ಲ ಅಂದಮೇಲೆ ಇನ್ನೆಂತ ವಿಶ್ವಸಂಸ್ಥೆ ಅನ್ನುವಂಥ ಒಂದು ವಾದವನ್ನು ಆಗ್ಲಿಂದ ಹೇಳ್ಕೊಂಡ್ ಬಂದಿದೆ. ಸೊ ಡೊನಾಲ್ಡ್ ಟ್ರಂಪ್ ಕೂಡ ಅದನ್ನ ಹೇಳಿದ್ರು, ಸರಿ ಮಾಡ್ಕೋತಾರೆ ಅವ್ರ ಪಾಡ್ಗವ್ರು ಮಾಡ್ಕೋತಾರೆ ಅಂತಂದ್ರೆ ಅವ್ರಿಗೆ ಕೆಪಾಬಿಲಿಟಿ ಇದೆ, ಮಾಡ್ಕೋತಾರೆ ಅಂತ ಹೇಳುವಂಥ ಮೂಲಕ. ಸೊ ಕ್ಲಿಯರ್ ಇದೆ ಇಲ್ಲಿ. ಸೊ ಪಾಕಿಸ್ತಾನ ಐಸೋಲೇಟ್ ಆಗಿದೆ, ನಾವು ಒಂದು ಕಡೆ ಸ್ಟ್ರಾಟಜಿಕಲಿ ಯುದ್ಧಕ್ಕೂ ಕೂಡ ರೆಡಿ ಆಗಿದ್ದೀವಿ, ಇನ್ನೊಂದು ಕಡೆ ರಾಜತಾಂತ್ರಿಕ ಯುದ್ಧ. ಇಷ್ಟೆಲ್ಲ ಆದರೂ ಕೂಡ ನೋಡಿ, ಮಾನವೀಯತೆಯ ದೃಷ್ಟಿಯಿಂದ ಕೆಲವು ವೈದ್ಯಕೀಯ ನೆರವಿಗೆ ಬಂದಿರುವಂಥ ಕೆಲವರು ವೀಸಾನ ಬಿಟ್ಟರೆ ಅವ್ರು ಓಕೆ ಎಲ್ಲ ಮುಗಿಸ್ಕೊಂಡು 29-30 ಎಲ್ಲ ಸರಿ ಮಾಡ್ಕೊಡಿ ಅಂತ, ಉಳಿದಂತೆ 14 ವೀಸಾಗಳು ಏನೇನಿದೆ 14ರಿಂದ 15 ವೀಸಾಗಳು ಎಲ್ಲವನ್ನು ಕೂಡ ಎಲ್ಲ ಕ್ಯಾನ್ಸಲ್ ಮಾಡಿ ಕಳಿಸಿ ಅನ್ನುವಂಥ ಒಂದು ಸ್ಟರ್ನ್ ಮೆಸೇಜ್ ಕೊಟ್ಟಿದ್ದಾರೆ.